ಮಕ್ಕಳ ತಜ್ಞರಲ್ಲಿ ನಂದು ಒಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ನಿಮಗೂ ಒಂದು ಜೀವನ ಇದೆ, ನಿಮಗೂ ಕೂಡ ಕುಟುಂಬ ಇದೆ. ನಿಮ್ಮ ಕೆಲಸ ತುಂಬ ಕಷ್ಟದ್ದು. ಡೇ ನೈಟ್ ನೀವು ಕೆಲಸ ಮಾಡ್ತೀರಾ, ತುಂಬ ಕಷ್ಟಪಡ್ತೀರಾ, ಎಷ್ಟೋ ಮಕ್ಕಳ ಜೀವನವನ್ನು ನೀವು ಸೇವ್ ಮಾಡ್ತೀರಾ, ಇದೆಲ್ಲ ನಮಗೆ ಗೊತ್ತು. ಆದರೆ ನಾನು ಏನು ಹೇಳೋದಂದರೆ, ರಾತ್ರಿ ಹೊತ್ತಲ್ಲಿ ಮಗುವಿಗೆ ಏನೋ ಒಂದು ಸೀರಿಯಸ್ ಆಯಿತು, ತುಂಬ ಎಮರ್ಜೆನ್ಸಿ ಬಿತ್ತು, ಹಾಸ್ಪಿಟಲ್ ಹೋಗಲಿಕ್ಕೆ ತುಂಬ ಟೈಮ್ ತಗೊಳ್ಳತ್ತೆ ಅಂಥ ಸಂದರ್ಭದಲ್ಲಿ ನಾವು ಕಾಲ್ ಮಾಡಿದರೆ ಆ ಕಾಲಿಗೆ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂತ ಹೇಳಿದರೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಮಾತ್ರ ನಾವು ಒಂದು ಕಾಲ್ ಮಾಡೋದು. ಒಂದು ಸಲ ಕಾಲ್, 2 ಸಲ, 3 ಸಲ, ಆ ಪ್ರತಿಯೊಂದು ಕಾಲ್ ಒಂದೊಂದು ಸೆಕೆಂಡ್ಸ್ ಕೂಡ ತುಂಬ ಕಷ್ಟ ಆಗುತ್ತೆ. ಅದು ಕೂಡ ರಾತ್ರಿ ಹೊತ್ತಲ್ಲಿ ಆದರೆ ಏನಾದರೂ ಎಮರ್ಜೆನ್ಸಿ ಬಿದ್ದರೆ ತುಂಬ ಕಷ್ಟ ಅಂತ ಅನಿಸುತ್ತೆ. ಒಂದು ಕಾಲಿಗೆ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಒಂದು ಮೆಸೇಜ್ ಮಾಡ್ಬೋದು. ಮೆಸೇಜ್ ಇಲ್ಲ ಅಂತ ಹೇಳಿದರೆ ಒಂದು ಏನಾದರೂ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಥವಾ ಒಂದು ಡ್ಯೂಟಿ ಡಾಕ್ಟರ್ ಇರ್ಬೋದು, ಯಾವುದಾದ್ರೂ ಒಂದು ಕಾಂಟ್ಯಾಕ್ಟ್ ನಮ್ಮ ಹತ್ರ ಇರಲೇಬೇಕು. ಇಂಥ ಸಂದರ್ಭದಲ್ಲಿ ತುಂಬ ಒಂದು ಈಗ ಅಂದ್ಕೊಳ್ಳಿ, ಒಂದು ರಾತ್ರಿ ಮಗುವಿಗೆ ತುಂಬ ಜ್ವರ ಬಂತು, ನೈಟಲ್ಲಿ ಏನು ಮಾಡೋದು? ಒಂದೇ ಸಲ ತೊಗೊಂಡೋಗಿ ಹಾಸ್ಪಿಟ್ಲ್ಗೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ. ಏನು ಮಾಡೋದು? ಒಂದೇ ಸಲ ಈಗ 100 ಮೇಲೆ ಉಂಟು ಜ್ವರ, ಏನು ಮಾಡೋದು? ತುಂಬ ಗಾಬರಿ ಅಂತ ಅನಿಸುತ್ತೆ. ತಾಯಿಯಾದವರಿಗೆ ತುಂಬ ಕಷ್ಟ ಅನಿಸುತ್ತೆ. ಆಗ ನಾವು ಇಮ್ಮಿಡಿಯೇಟ್ಲಿ ಒಂದು ಸಹಾಯ ನಮಗೆ ಬೇಕಾಗ್ತದೆ. ಒಂದು ಮಾತು, ಒಂದು ಧೈರ್ಯ ನಮಗೆ ಒಂದು ಡಾಕ್ಟರ್ ಕೊಟ್ಟರೆ ಅದೊಂದು ನಮಗೆ ತುಂಬ ಒಂದು ಹೆಲ್ಪ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೇವೆ, ಒಂದು ನಮ್ಮ ಡಾಕ್ಟ್ರಿಗೆ ಕಾಲ್ ಮಾಡ್ತೇವೆ. ಅವರು ಕಾಲ್ ಸಿಕ್ಕಿಲ್ಲ ಅಂದರೆ ತುಂಬ ಗಾಬರಿ ಆಗ್ತೇವೆ ನಾವು. ಅದಕ್ಕಾಗಿ ನಂದು ಒಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ಇದು ಎಲ್ಲರಿಗೆ ಅದೇ ಅಂತಲ್ಲ, ಎಲ್ಲ ಪೀಡಿಯಾಟ್ರಿಷಿಯನ್ಗಳಲ್ಲಿ ಒಂದು ರಿಕ್ವೆಸ್ಟ್, ಒಂದು ನೀವು ಕಾಲ್, ಎಮರ್ಜೆನ್ಸಿ ಕಾಲ್ ಅಥವಾ ಏನೇ ಒಂದು ಫೆಸಿಲಿಟಿ ನಮ್ಮ ಎಲ್ಲ ತಾಯಂದಿರಿಗೆ ಒಂದು ಕಾಂಟ್ಯಾಕ್ಟ್, ಎಮರ್ಜೆನ್ಸಿ ಕಾಂಟ್ಯಾಕ್ಟನ್ನು ನೀವು ಕೊಟ್ಟಿರಲೇಬೇಕು. ನಾರ್ಮಲ್ ಆಗಿ ಎಲ್ಲ ತಾಯಂದಿರಿಗೆ ಗೊತ್ತಿರತ್ತೆ, ಮಗುವಿಗೆ ನಾರ್ಮಲ್ ಆಗಿ ಜ್ವರ ಇದ್ದರೆ ಎಷ್ಟು ದಿನದಲ್ಲಿ ಸರಿಯಾಗತ್ತೆ, ಮೆಡಿಸನಿಗೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಂತ. ಆದರೆ ಒಂದು ಭಯ ಯಾವತ್ತೂ ಇರುತ್ತೆ, ಈ ಜ್ವರ ಏನಾದರೂ ಡೇಂಜರಸ್ ಇರ್ಬೋದಾ, ನಾವು ಮದ್ದು ಕೊಟ್ಟದ್ದು ಸರಿ ಇರ್ಬೋದಾ, ಅಥವಾ ಏನಾದರೂ ಡೇಂಜರಸ್ ಏನಾದರೂ ಇರ್ಬೋದಾ, ತುಂಬ ಸವಾಲು ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಒಂದು ಡಾಕ್ಟ್ರ್ ನಮಗೆ ಕಾಲಿಗೆ ಸಿಕ್ಕಿ ಒಂದು ಸಾಂತ್ವನ ಹೇಳಿದರೆ, ಅಥವಾ ಸಿಂಡ್ರಮ್ಸಲ್ಲಿ ಈ ಥರ ಏನೂ ಇಲ್ಲ, ನೀವು ಬೆಳಗ್ಗೆ ತನಕ ಕಾಯಿ, ಇದೇನಾಗೋದಿಲ್ಲ, ಅಥವಾ ಇಮ್ಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗೋದಾದರೂ ಕೂಡ ಒಂದು ಏನಾದರೂ ರೆಸ್ಪಾಂಡ್ ಮಾಡಿದರೆ, ಅಥವಾ ಸಿಂಡ್ರಮ್ಸ್ ಹೇಳ್ತಾರಲ್ವಾ, ಆ ಥರ ಇದ್ದರೆ ಹಾಸ್ಪಿಟಲಿಗೆ ನಾವು ಅಡ್ಮಿಟ್ ಮಾಡ್ಬೋದು. ಅಂಥ ಒಂದು ಕ್ವಿಕ್ ರೆಸ್ಪಾನ್ಸ್ ಬೇಕು ಅಂತ ನಾನು ಹೇಳೋದು. ಒಂದು ವೇಳೆ ಜ್ವರ ಬಂತು, ನಾವು ಹಾಸ್ಪಿಟಲಿಗೆ ಹೋದರೆ ಅವರು ನಾರ್ಮಲ್ ಆಗಿ ಸಿರಪ್ ಎಲ್ಲ ಕೊಡ್ತಾರೆ. 2 ಡೇಸ್ ಆದಮೇಲೆ ಪುನಃ ಕರೀತಾರೆ. ಒಂದು ವೇಳೆ ಜ್ವರ ಇದ್ದರೆ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡ್ತಾರೆ. ಆದರೆ ಆ್ಯಂಟಿಬಯೋಟಿಕ್ ವರ್ಕ್ ಮಿನಿಮಮ್ 3 ಡೇಸ್ ಆದರೂ ನಾವು ಪ್ರೊಸೆಸನ್ನು ಅದು ಕಂಪ್ಲೀಟ್ ಮಾಡಬೇಕಾಗ್ತದೆ. 2 ಡೇಸ್ ಪ್ಲಸ್ 3 ಡೇಸ್ ಅಂದರೆ 5 ಡೇಸ್ ಕಂಪ್ಲೀಟ್ ಆಗುವಾಗ ಅದೊಂದು ಫ್ರಸ್ಟ್ರೇಷನ್, ಇನ್ನೂ ಕೂಡ ಜ್ವರ ನಿಲ್ಲಿಲ್ಲ ಅಂತ ಹೇಳುವಾಗ ನಾರ್ಮಲಿ ಫೀವರ್ ಇರ್ಬೋದು, ಆದರೆ ಅದೊಂದು ಲಾಂಗ್ ಪ್ರಾಸೆಸ್ ಆಗುತ್ತೆ. ಆ ಸಂದರ್ಭದಲ್ಲಿ ಹೇಗಾಗುತ್ತೆ ಅಂತ ಹೇಳಿದರೆ, ನಾರ್ಮಲ್ ಆಗಿ ನಾವು ಗೂಗಲ್ ಸರ್ಚ್ ಮಾಡ್ಬೋದು, ಅಥವಾ ನೇಬರ್ಸ್, ಫ್ರೆಂಡ್ಸ್ ಇವರ ಹತ್ರ ಎಲ್ಲ ಹೇಳಿ, ಅಂದರೆ ಈ ಜ್ವರ ಇದು ಇರ್ಬೋದಾ ನಾರ್ಮಲ್, ಅದೆಲ್ಲ ಕ್ವಶನ್ಸ್ಗಳ ಸುರಿಮಳೆ ಉಂಟಲ್ಲ, ಅದೊಂದು ಡಿಫ್ರೆಂಟ್ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾಕಂದರೆ ಒಂದು ಫ್ರಸ್ಟ್ರೇಷನ್ ಇರುತ್ತೆ, ಮಗು ಹುಷಾರಿಲ್ಲ, ಜ್ವರ ಇದೆ, ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿದ್ದೇನೆ, ಇದು ಏನಾದರೂ ಬೇರೆ ಜ್ವರ ಇರ್ಬೋದಾ, ಹಾಗಿರ್ಬೋದಾ, ಹೀಗಿರ್ಬೋದಾ ಅಂತ ಇಷ್ಟು ಸವಾಲು ನಡುವೆ ಒಂದು ವೇಳೆ ರಾತ್ರಿ ತುಂಬ ಜ್ವರ ಏರಿತು, 100 ಮೇಲೆ ಎಲ್ಲ ಇರ್ಬೋದು. ಆ ಸಂದರ್ಭದಲ್ಲಿ ನಾವು ಏನು ಮಾಡ್ತೇವೆ, ಏನು ಮಾಡೋದಕ್ಕೂ ತೋಚುವುದಿಲ್ಲ. ಆ ಸಂದರ್ಭದಲ್ಲಿ ಡಾಕ್ಟ್ರಿಗೆ ಒಂದು ಕಾಲ್ ಮಾಡ್ತೇವೆ, ಈ ಥರ ಆಗಿದೆ, ಏನು ಮಾಡೋದು ಅಂತ. ದಯವಿಟ್ಟು ನಾನು ಹೇಳೋದು, ನಾನು ಯಾರಿಗೂ ದೂರ್ತಾ ಇಲ್ಲ, ಎಷ್ಟೇ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ದಯವಿಟ್ಟು ಒಂದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಏನಾದರೂ ಮಾಡಿದರೆ ದಯವಿಟ್ಟು ರೆಸ್ಪಾಂಡ್ ಮಾಡಿ. ನೀವು ಕೊಡುವ ಒಂದು ಸಿಂಪಲ್ ರಿಪ್ಲೈ ಒಂದು ಜೀವಕ್ಕೆ ಒಂದು ಧೈರ್ಯ ಕೊಡ್ಬೋದು. ಏನಾಗಲ್ಲ, ಹೆದರಬೇಡಿ, ನಾವಿದ್ದೇವೆ, ನಾಳೆ ಕರ್ಕೊಂಡು ಬನ್ನಿ ಅಂತ ಹೇಳುವ ಒಂದೇ ಒಂದು ವಾಕ್ಯ ಅಷ್ಟೇ ತುಂಬ ಧೈರ್ಯವನ್ನು ಕೊಡ್ತದೆ. ನೀವು ನಮ್ಮ ಮಕ್ಕಳಿಗೆ ಜಸ್ಟ್ ಡಾಕ್ಟ್ರ್ ಅಲ್ಲ, ನೀವೊಂದು ನಮಗೆ ಭರವಸೆ. ನಿಮ್ಮ ಮಾತು ಒಂದು ರಾತ್ರಿಯ ನಿದ್ದೆ ಕೊಡುತ್ತೆ, ಒಂದು ಗೈಡೆನ್ಸ್, ನಮ್ಮ ಮಗುವಿಗೆ ಆರೋಗ್ಯ ಒಂದು ಕಾಪಾಡುತ್ತೆ ಅನ್ನುವ ಧೈರ್ಯ. ನೀವು ಒಂದು ಫೋನ್ ತೆಗೆದುಕೊಂಡ್ರೆ ಅದು ಜಸ್ಟ್ ಕಾಲ್ ಆನ್ಸರ್ ಮಾತ್ರ ಅಲ್ಲ, ಒಂದು ಫ್ಯಾಮಿಲಿಗೆ ಒಂದು ಹೋಪನ್ನು ಕೊಡ್ಬೋದು. ಆದರೆ ನನ್ನ ಹೃದಯದಿಂದ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಇಷ್ಟೇ ಅಂತ ಹೇಳಿದರೆ, ಇದು ನನಗೆ ಮಾತ್ರ ಅಲ್ಲ, ಇದು ಎಲ್ಲರಿಗೆ, ಎಲ್ಲ ತಾಯಂದಿರಿಗೆ. ಯಾವುದೇ ಎಮರ್ಜೆನ್ಸಿ ಬಿದ್ದರೆ, ಪೇರೆಂಟ್ಸ್ ಕಾಲ್ ಮಾಡಿದರೆ ದಯವಿಟ್ಟು ರೆಸ್ಪಾಂಡ್ ಮಾಡಿ. ನಿಮ್ಮ ಒಂದು ರೆಸ್ಪಾನ್ಸ್ ಒಂದು ಜೀವಕ್ಕೆ ಒಂದು ಭರವಸೆಯನ್ನು ಕೊಡ್ಬೋದು. ಇನ್ನೊಂದು ಮಾತು, ಎಮರ್ಜೆನ್ಸಿಗೆ ರೆಸ್ಪಾಂಡ್ ಮಾಡುವ ಎಲ್ಲ ಡಾಕ್ಟರ್ಸ್ಗಳಿಗೆ ನನ್ನ ಒಂದು ಸಲಾಮ್ ಹೇಳ್ತಾ ಈ ವಿಡಿಯೋವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಏನಾದರೂ ಮಾಹಿತಿಪೂರ್ಣ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಈ ವಿಡಿಯೋವನ್ನು ಶೇರ್
ಮಾಡಿ, ಹಾಗೂ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಶುಭವಾಗಲಿ.